ಧಾರವಾಡ ಕೃಷಿ ಮೇಳದಲ್ಲಿ ಈ ಅಂಗಡಿ ನೂಕುನುಗ್ಗಲಿನಿಂದ ಕೂಡಿತ್ತು. ಕೃಷಿ ಸಲಕರಣೆಗಳೇ ಇಲ್ಲಿ ಹೆಚ್ಚು ಇದ್ದವು. ನೋಡಿ ವೀಕ್ಷಕರೇ, ಇಲ್ಲಿ ಹತ್ತಿರಕ್ಕೆ ಕೂಡ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಉಪಯುಕ್ತ ಉಪಕರಣಗಳು ಇಲ್ಲಿದ್ವು. ಕತ್ತಿ, ತೆಂಗಿನಕಾಯಿ ಸುಲಿಯುವ ಯಂತ್ರ, ಗುದ್ದಲಿ ಸೇರಿದಂತೆ ಹಲವು ರೀತಿಯ ಕೃಷಿ ಸಲಕರಣೆಗಳು ಇಲ್ಲಿದ್ವು. ಇವರಿಗೆ ಕನ್ನಡ ಬರ್ತಾ ಇರಲಿಲ್ಲ. ಕೇರಳದ ಮೂಲದ ಅಂಗಡಿ ಇದು. ಕೃಷಿ ಸಲಕರಣೆಗಳೇ ಇಲ್ಲಿ ತುಂಬಿದ್ವು. ಒಂದೇ ತರಹದ ಯೂನಿಫಾರ್ಮ್ ತೊಟ್ಟು ಬಹಳಷ್ಟು ಜನರು ಇದ್ರೂ ಕೂಡ ಇಲ್ಲಿ ಜನರನ್ನ ಮೇಂಟೈನ್ ಮಾಡಲಿಕ್ಕೆ ಈ ಅಂಗಡಿಯವರಿಗೆ ಆಗ್ತಾ ಇರಲಿಲ್ಲ. ಬಹುಶಃ 1000ಕ್ಕೂ ಹೆಚ್ಚು ಕೃಷಿ ಉಪಕರಣಗಳು ಇಲ್ಲಿ ಇದ್ವು ಅಂತ ಅನ್ಸುತ್ತೆ. ಕೊಡಲಿ, ಕತ್ತಿ ಸೇರಿದಂತೆ ನಾವು ಬಾಯಲ್ಲಿ ಹೇಳಿಬಿಡ್ತೀವಿ, ಆದರೆ ಅದರಲ್ಲಿ ಎಷ್ಟೊಂದು ಮಾಡೆಲ್ ಇದೆ ಅನ್ನೋದನ್ನು ಈ ಅಂಗಡಿಗೆ ಬಂದವರಿಗೆ ಗೊತ್ತಾಗ್ತಾ ಇತ್ತು. ಕೃಷಿಗಾಗಿ ಬಳಸ್ತಕ್ಕಂಥ ಬಹುಮಾದರಿಯ ಉಪಕರಣಗಳು ಇಲ್ಲಿ ಕಂಡವು. ನೋಡಿ, ನಮ್ಮ ಕಡೆ ಎಲ್ಲ ತೆಂಗಿನಕಾಯಿ ಸುಲಿಯುವ ಯಂತ್ರ ಬರ್ತದೆ. ಇಲ್ಲೂ ಕೂಡ ತೆಂಗಿನಕಾಯಿ ಸುಲಿಯುವ ಯಂತ್ರ ಇತ್ತು. ಡಿಫ್ರೆಂಟ್ ಆಗೇನೆ ಇತ್ತು. ಈ ಅಂಗಡಿಯವರಿಗೆ ಬಂದಂಥ ಸಮಸ್ಯೆ ಏನು ಅಂತ ಕೇಳಿದ್ರೆ, ಬಹುತೇಕರಿಗೆ ಅಲ್ಲಿ ಕನ್ನಡ ಬರ್ತಾ ಇರಲಿಲ್ಲ. ನಮ್ಮವರಿಗೆ ಅವರ ಭಾಷೆ ಕೂಡ ಬರ್ತಾ ಇರಲಿಲ್ಲ. ಆದರೂ ಕೂಡ ಬಹಳಷ್ಟು ವ್ಯಾಪಾರವನ್ನು ಮಾಡಿದರು. ನೋಡಿ ವೀಕ್ಷಕರೇ, ಇಲ್ಲಿರುವ ತೆಂಗಿನಕಾಯಿ ಸುಲಿಯುವ ಯಂತ್ರಕ್ಕೆ 450 ರೂಪಾಯಿ ನಿಗದಿ ಮಾಡಿದ್ರು. ಇಲ್ಲಿ ನೋಡಿ, ಕಾಯಿ ತುರಿಯುವಂಥ ಇಳಿಗೆ ಮಣೆ ಅವ್ರದ್ದೇ ಆದಂಥ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಇತ್ತು. ಇಷ್ಟೊಂದು ಕೃಷಿ ಸಲಕರಣೆಗಳನ್ನು ಒಂದೇ ಅಂಗಡಿಯಲ್ಲಿ ನೋಡಿದ್ದು ಇದೇ ಮೊದಲು ಅಂತ ಅನಿಸುತ್ತೆ. ಹಂಸ ನ್ಯೂಸ್ ಜನಪ್ರಿಯ ಡಿಜಿಟಲ್ ಮಾಧ್ಯಮ ಆಗಿದ್ದು ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತದೆ. ಯೂಟ್ಯೂಬ್ನಲ್ಲಿ ನೀವು ವಿಡಿಯೋವನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ ವೀಕ್ಷಕರೇ. ಆದಷ್ಟು ತಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಪ್ರೋತ್ಸಾಹಿಸಿ.